ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ರೀ ಮಸಾಲ ವಡಾ ರೆಸಿಪಿ ರೀ. ಇದನ್ನು 2 ಥರ ಬೇಳೆ ಹಾಕ್ಕೊಂಡು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಟೇಸ್ಟಿಯಾಗಿ ಮತ್ತು ಸುಲಭವಾಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಈಗ ಇದಕ್ಕೆ ಬೇಕಾಗಿರೋಂಥದ್ದು ಒಂದು 125 ಗ್ರಾಮ್ನಷ್ಟು ಕಡಲೆಬೇಳೆ ತೊಗೊಂಡಿನಿ ರೀ ಮತ್ತು 125 ಗ್ರಾಮ್ನಷ್ಟು ಉದ್ದಿನಬೇಳೆ ತೊಗೊಂಡಿನಿ ರೀ. ಇದನ್ನು 2 ರಿಂದ 4 ತಾಸು ನೆನೆಯಕ್ಕೆ ಹಾಕೀನಿ ರೀ. ಈಗ ನೋಡಿರಿ ಚಲೋತಂಗೆ ನೆನೆದವ್ರಿ. ಈ ಥರ ಉದ್ದಿನಬೇಳೆ ಹಾಕೋದ್ರಿಂದ ನಮ್ಮ ವಡೆ ಸ್ಮೂತಾಗಿ ಬರತ್ತೆ ರೀ. ಈಗ ಇದನ್ನು ಸ್ಟೇನ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ರೀ. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನೋಡಿರಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತೊಂದು ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಒಂದು 5-6 ಪೀಸ್ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ರೀ. ಇದನ್ನು ರುಬ್ಕೊಳ್ಳೋಣ ರೀ. ಈಗ ನೋಡಿರಿ ನಾನು ಇದನ್ನು ರೆಡಿ ರುಬ್ಕೊಂಡಿನಿ ರೀ. ಈ ಥರ ತರಿಯಾಗಿ ರುಬ್ಕೊಡ್ರಿ. ಭಾಳ ಸಣ್ಣ ರುಬ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ತರಿಯಾಗಿ ರುಬ್ಕೊಡ್ರಿ. ಇದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ, ಇಲ್ಲಾಂದ್ರೆ ತೆಳ್ಳಗೆ ಆಗ್ತೈತೆ ರೀ. ಅಷ್ಟೇ ನೋಡ್ಕೊಂಡು ನೀರು ಹಾಕ್ಕೊಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ಈಗ ನೋಡಿರಿ ಒಂದು ಪಾತ್ರೆಗೆ ಈ ಥರ ತಕ್ಕೊಳಕತ್ತೀನಿ ರೀ. ಈ ಥರ ಬೆಳಗಿನ ನಾಷ್ಟಕ್ಕೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಒಂದು ಈರುಳ್ಳಿ ರೀ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಇದಕ್ಕೆ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಮಸ್ತ್ ಟೇಸ್ಟಿ ಆಗಿರುತ್ತೆ ರೀ. ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಮತ್ತು 1 ಕಪ್ನಷ್ಟು ಸಬ್ಬಸಿಗೆ ಸೊಪ್ಪು ಈ ಥರ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಸ್ವಲ್ಪ ಕರಿಬೇವು ರೀ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಈ ಥರ ಉಪ್ಪು ಹಾಕ್ಕೊಂಡು ಇದನ್ನ ಏನು ಮಾಡೋಣ ಅಂದ್ರೆ ರೀ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೀವು ಇದು ಸೊಪ್ಪು ರೀ ಆಪ್ಷನಲ್ ರೀ. ನಿಮ್ಗೆ ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದ್ರೂ ನಡಿತೈತೆ ರೀ. ಕೊತ್ತಂಬರಿ ಮತ್ತು ಕರಿಬೇವು ಈರುಳ್ಳಿ ಹಾಕ್ಕೊಂಡು ಮಾಡ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಒಂದು ಸರಿ ಮಾಡಿ ನೋಡಿರಿ. ಈಗ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ರೀ. ಈಗ ಏನು ಮಾಡೋಣ ಅಂದ್ರೆ ರೀ ಆ ಕಡೆ ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಈಗ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರಿ. ಹಿಂಗೆ ಹಚ್ಕೊಳ್ಳೋದ್ರಿಂದ ಕೈಗೆ ಅಂಟ್ಕೊಳ್ಳೋದಿಲ್ಲ ರೀ. ಈ ಥರ ಉಂಡೆ ಮಾಡ್ಕೊಂಡು ಕೈಯಾಗಿ ಇಟ್ಕೊಂಡು ತಟ್ಕೊಳ್ಳೋಣ್ರಿ. ವಡೆ ಸೇಪ್ನಾಗ ತಟ್ಕೊಳ್ಳೋಣ್ರಿ. ನೋಡಿರಿ ಈ ಥರ ತಟ್ಕೊಳಕತ್ತೀನಿ ರೀ. ಈಗ ನೋಡಿರಿ ಎಣ್ಣೆ ಕಾದಿದ್ರಿ ಅದ್ರೊಳಗೆ ಈ ಥರ ಬಿಡಾಕತ್ತೀನಿ. ನೀವು ಬೇಕಂದ್ರೆ ಕೈಯಾಗ ಇದಾಗಲಿಲ್ಲ ಅಂದ್ರೆ ರೀ ಪೇಪರ್ ಒಳಗೂ ತಟ್ಕೊಂಡು ಬಿಡ್ಬೋದು ರೀ. ಈ ಕೈಯಾಗ ಮಾಡೋದ್ರಿಂದ ಸುಲಭವಾಗಿ ಆಗತ್ತೆ ರೀ. ಅದಕ್ಕಾಗಿ ಮತ್ತು ಈ ಥರ ತಟ್ಕೊಂಡು ನೋಡಿರಿ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಾಕತ್ತೀನಿ ರೀ. ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ನೋಡಿರಿ ಎಷ್ಟು ಚಂದ ಮ್ಯಾಲೆ ಬಂದವ್ರಿ ಇವ. ಈಗ ಇದನ್ನು ಮತ್ತೊಂದು ಸೈಡ್ ತಿರುಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಿ. ಫ್ರೈ ಮಾಡ್ಕೊಂಡು ಈಗ ನೋಡಿರಿ ಯಾವ ಥರ ವಡೆ ಕ್ರಿಸ್ಪಿಯಾಗಿ ಬಂದಾವಂತ ಇದೇ ಥರ ಎಲ್ಲ ಮಾಡಿಟ್ಕೋತೀನಿ ರೀ. ನೋಡಿರಿ ಈಗ ನಮ್ಮ ಮಸಾಲೆ ವಡೆ ರೆಡಿ ಆಗ್ಯಾವ್ರಿ. ಕ್ರಿಸ್ಪಿಯಾಗಿ ಟೇಸ್ಟಿ ಆದಂಥ ಮಸಾಲೆ ವಡೆ ರೀ. ಮನ್ಯಾಗ ಈಸಿಯಾಗಿ ಮಾಡ್ಬೋದು ರೀ. ನೋಡಿರಿ ಯಾವ ಥರ ಒಳಗಡೆ ಸಾಫ್ಟಾಗಿ ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದದ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.